ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶನಿದೇವರ ಭಕ್ತರು ಯಾರೇ ಆಗಿರ್ಬೋದು, ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ, ನಮಸ್ಕಾರ ಅಂತ ಎಲ್ಲರಿಗೂ ನಮಸ್ಕಾರಪ್ಪ. ಭಗವಂತನ ಸೋಮವಾರ ಇವತ್ತು ಒಳ್ಳೆಯ ದಿನ. ಸೋಮವಾರ ಅಂದರೆ ಶಿವನ ವಾರ. ಪ್ರತಿಯೊಬ್ರಿಗೂ ಎಲ್ಲ ದೇವಮಾನಗಳಿಗೆಲ್ಲ ಸೇರ್ತದೆ. ಶಿವನಾಗಲಿ ಮಂಜುನಾಥ ಆಗಲಿ ಎಲ್ಲರಿಗೂ ಪ್ರತಿಯೊಬ್ಬ ದೇವ್ರಿಗೂ ಇವತ್ತು ಸೋಮವಾರ ತುಂಬ ಶ್ರೇಷ್ಠ. ತಾರೀಕು 29 7ನೇ ತಿಂಗಳು 2024 7:15 ಏನಪ್ಪ ಅಂದರೆ ಇವತ್ತು ವಿಶೇಷವಾಗಿ ಸೋಮವಾರ ದಿನ ಶಿವನ ಆರಾಧನೆ ಮಾಡಿದರೆ ಅನ್ನ ಕೊಡೋನು ಭಗವಂತ ಎಲ್ಲನೂ ಮಾಡ್ತಾನೆ. ಭಗವಂತ ಕೊಟ್ಟಿದ್ದು ಕಿತ್ಕೊಂಬಕ್ಕೂ ಗೊತ್ತಿಲ್ಲ, ಕೊಡ್ತಾನೆ, ಆದರೆ ಹಿಂದಕ್ಕೆ ವಾಪಸ್ ತಗೊಂಬೋದು ಗೊತ್ತಿಲ್ಲ. ಅದೇ ವಿಷ್ಣು ಏನು ಮಾಡ್ತಾನೆ, ಲೇಟಾಗಿ ಕೊಡ್ತಾನೆ, ವಾಪಸ್ ಕಿತ್ಕೊಬಿಡ್ತಾನೆ. ಆ ಉದ್ದೇಶಕ್ಕೆ ಈ ಶಿವನಿಗೆ ಸ್ವಲ್ಪ ಇದಾಯ್ತದೆ. ಎಲ್ಲ ಅರ್ಥ ಮಾಡ್ಕೋಬೇಕು. ಭಗವಂತನ ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ ಅಂತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಿವ ಪರಮಾತ್ಮ ಭಗವಂತ ಎಲ್ಲಿದ್ಯಪ್ಪ ಅಂತ ಕೈ ಮುಗಿದು ಎಲ್ಲರಿಗೂ ಹೇಳಿ ಒಳ್ಳೆಯದಾಗಲಿ, ನಾಡಿನ ಜನಗಳಿಗೆಲ್ಲ ಶುಭೋದಯ ಅಂತ ಆರಾಧನೆ ಮಾಡಿ ಪೂಜೆ ಮಾಡಿ ಎಲ್ಲ ಹೇಳ್ತೀವಿ. ನಾವು ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ. ಗ್ರಹ ಸಂಖ್ಯೆ ಅಂದರೆ ದೆವ್ವ ಬಿಡಿಸೋದು, ಅದನ್ನು ಮಾಡ್ತೀವಿ. ಅಷ್ಟಬಂಧನ ದಿಕ್ಬಂಧನ ಮಾಡ್ತೀವಿ. ಗ್ರಹಗತಿಗಳು ಕೆಟ್ಟವರಾದರೆ ನವಗ್ರಹ ಪೂಜೆನೂ ಮಾಡ್ತೀವಿ. ಆಮೇಲೆ ಬೋರಲ್ಲಿ ನೀರು ಬರಲಿಲ್ಲ ಅಂದರೆ ಅದನ್ನು ಮಾಡಿಕೊಡ್ತೀವಿ. ಪ್ರತಿಯೊಂದು ಈ ಭಗವಂತ ಇಲ್ಲಿ ಶಾಶ್ವತವಾಗಿ ಇರೋಂಥ ದೇವರು ಶನಿದೇವರು. ಎಲ್ಲರಿಗೂ ಒಳ್ಳೆಯದಾಗಲಿ, ಕಷ್ಟ ಅಂತ ಬಂದವರಿಗೆ ಪರಿಹಾರ ಆಯ್ತದೆ. ಇಲ್ಲಿ ಎಲ್ಲನೂ ಯೋಚನೆ ಮಾಡಿ ಪ್ರತಿಯೊಬ್ಬರೂ ಬರ್ಬೋದು, ಕೇಳ್ಬೋದು, ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೇನು ಅಭ್ಯಂತರ ಇಲ್ಲ. ನೀವು ಚೆನ್ನಾಗಿರ್ಬೇಕು, ಭಗವಂತನೂ ಚೆನ್ನಾಗಿರ್ಬೇಕು, ಅದನ್ನೇ ನಾವು ಹಾರೈಸೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಷ್ಟೆಲ್ಲ ಹೇಳ್ಬಲ್ವಿ. ಈಗ ಆಷಾಢ ಮಾಸ ಇನ್ನೊಂದು ವಾರ ಇದೆ. ಆಷಾಢ ಕಳೀತಂದರೆ ಶ್ರಾವಣ ಮಾಸ ಹುಡ್ತದೆ. ಆವಾಗ ನವಗ್ರಹ ಪೂಜೆ ಆದರೂ ಮಾಡ್ಬೋದು, ಕತೆ ಮಾಡ್ಬೋದು. ಪ್ರತಿಯೊಂದೂ ಇದು ಮಾಡಿಕೊಂಡು ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ನಿಮಗೆ, ಮಕ್ಕಳಿಗೆ, ಮನೆ, ಕುಟುಂಬ ಎಲ್ಲರಿಗೂ ಒಳ್ಳೆಯದಾಯ್ತದೆ. ಇಷ್ಟೆಲ್ಲ ಹೇಳ್ಬಲ್ವಿ. ಕತೆ ಮಾಡಿದ್ರೂ ಆ ಭಗವಂತನ ಸ್ಮರಣೆ ಮಾಡಿ ಮಾಡಿದ್ರೂ ನಿಮಗೇನು ಕಡಿಮೆ ಮಾಡೋದಿಲ್ಲ, ಎಲ್ಲನೂ ಕೊಡ್ತಾನೆ. ಆ ಭಗವಂತ ಮಣ್ಣು ಹಿಡ್ಕೊಂಡ್ರು ಬಂಗಾರ ಮಾಡೋ ಅಂಥ ಭಗವಂತ. ನೀವು ಶ್ರಾವಣ ಮಾಸ ಆಗಲಿ, ಕಾರ್ತಿಕ ಮಾಸ ಆಗಲಿ, ಶಿವರಾತ್ರಿ ತಿಂಗಳಾಗಲಿ ಕತೆ ಮಾಡಿಸ್ಬೋದು, ನವಗ್ರಹ ಪೂಜೆ ಮಾಡಿಸ್ಬೋದು, ಎಲ್ಲನೂ ಮಾಡ್ಕೋಬೋದು. ಇಷ್ಟೆಲ್ಲ ಹೇಳ್ಬೋದು. ಆಮೇಲೆ ಮನೇಲಿ ಏನೇನೋ ದೋಷ ಇದ್ದರೆ ಅದು ಭಗವಂತನೂ ಬಂದಾಗ ಅಲ್ಲಿ ಸುರೈತದೆ. ಯಾಕೆಂದರೆ ಮನೆ ಒಳ್ಳೇದಾಯ್ತದೆ. ಅವಾಗ ಕತೆ ಮಾಡಲಿ, ನವಗ್ರಹ ಪೂಜೆ ಮಾಡಲಿ, ಆವಾಗ ಆ ಗ್ರಹಗತಿಗಳು ಹೊರಗಡೆ ಹೊಂಟೋಯ್ತವೆ, ನಿಮಗೆ ಅನುಕೂಲ ಆಯ್ತದೆ. ಹೆಜ್ಜೆ ಇಡಬೇಕಾದ್ರೂ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಯಾರೇ ಆಗಿರಲಿ, ಎಷ್ಟೇ ದೊಡ್ಡದು ಆಗಿರಲಿ, ಬೆಳೆದಿರಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಯೋಚನೆ ಮಾಡಿ ಮುಂದಕ್ಕೆ ಕಾಲು ಇಡಬೇಕು. ಸಂತಾನ ಇಲ್ಲಾಂದ್ರೂ ಭಗವಂತ ನಾವು ಮಾಡಿದ ಕರ್ಮ, ನಾವು ಮಾಡಿದ ಫಲ ಆ ಭಗವಂತ ಯೋಚನೆ ಮಾಡಿ ಕೊಡ್ತಾನೆ. ಕೊಡೋದಿಲ್ಲ ಅಂತಲ್ಲ, ಆದರೆ ಪ್ರತಿಯೊಬ್ಬರೂ ಆ ಭಗವಂತ ನಮ್ಮದವ್ರಿಗೆ ಯಾರಿಗೂ ಮೋಸ ಆಗೋದಿಲ್ಲ. ಇಷ್ಟೆಲ್ಲ ಹೇಳ್ಬಲ್ವಿ. ಇವತ್ತೊಂದು ಇಷ್ಟಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲಿ ಏನಪ್ಪ ಅಂದರೆ ಶ್ರೀ ಶಾಂತಮೂರ್ತಿ ಶನೀಶ್ವರ ದೇವಸ್ಥಾನ ಕಡೆಯಿಂದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡಿದಂದನು ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ. ಇದು ಅಂಜನಾನಗರ ಬಸ್ ಸ್ಟಾಪ್ ಹತ್ರ ಬಾರ್ ಮುನಿಯಪ್ಪನ ಬಿಲ್ಡಿಂಗು ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. 9535487299 ಈ ನಂಬರ್ಗೆ ಯಾರಾದರೂ ಕಾಲ್ ಮಾಡ್ಬೋದು. 9611896745 ಈ ನಂಬರ್ಗೂ ಮಾಡ್ಬೋದು. ನಿಮಗೆಲ್ಲ ಒಳ್ಳೆಯದಾಗಲಿ. ಶುಭೋದಯ. ಜಾಸ್ತಿ ಆಯಿತು.